ಈಗ ಶಕ್ತಿ ಯೋಜನೆಯ ಮೂಲಕ ರಾಜ್ಯಾದ್ಯಂತ ಎಲ್ಲ ಮಹಿಳೆಯರು ಸಹ ಸರ್ಕಾರಿ ಬಸ್ಗಳಾದ KSRTC, BMTC ಬಸ್ಗಳಲ್ಲಿ ನೀವು ನಿಮ್ಮ ಬಳಿ ಇರತಕ್ಕಂತಹ ID ಪ್ರೂಫ್ ಆದ ಆಲ್ಮೋಸ್ಟ್ ಎಲ್ಲ ಮಹಿಳೆಯರು ಸಹ ಆಧಾರ್ ಕಾರ್ಡನ್ನು ತೋರಿಸಿ ಪ್ರಯಾಣವನ್ನು ಮಾಡ್ತಿದ್ರ ಸರ್ಕಾರಿ ಬಸ್ಗಳಲ್ಲಿ. ಈಗ ಬಂದಿರತಕ್ಕಂಥ ಮಾಹಿತಿ ಏನಂತಂದ್ರೆ, ನೀವು ಈ ಒಂದು 40 ರೂಪಾಯಿ ಹಣವನ್ನು ಪಾವತಿ ಮಾಡಿ ಈ ಒಂದು ಕಾರ್ಡನ್ನು ಪಡ್ಕೋಬೇಕಾಗಿರುತ್ತೆ. ಇನ್ನು ಮುಂದೆ ಆಧಾರ್ ಕಾರ್ಡ್ ನಡೆಯೋದಿಲ್ಲ ಅಂತ ಹೇಳಿ ಮಾಹಿತಿ ಆದರೆ ಬಂದಿರತಕ್ಕಂಥದ್ದು. ಸೊ ಹಾಗಿದ್ರೆ ಬನ್ನಿ ಇದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಈಗ ನಾವು ಇನ್ಫಾರ್ಮೇಷನ್ನ ತಿಳ್ಕೊತಾ ಹೋಗೋಣ. ಹೌದು, ಶಕ್ತಿ ಯೋಜನೆಯ ಮೂಲಕ ರಾಜ್ಯಾದ್ಯಂತ ಎಲ್ಲ ಮಹಿಳೆಯರು ಸಹ ನೀವು ಸರ್ಕಾರಿ ಬಸ್ಗಳಲ್ಲಿ ಈಗ ಉಚಿತವಾಗಿ ಪ್ರಯಾಣವನ್ನು ಮಾಡ್ತಿದ್ರ ಅಲ್ವಾ. ನಿಮ್ಮ ಬಳಿ ಇರತಕ್ಕಂತಹ ಆಧಾರ್ ಕಾರ್ಡನ್ನು ತೋರಿಸಿ ವಿದ್ಯಾರ್ಥಿಗಳಾಗಿರ್ಬೋದು, ಎಲ್ಲ ವರ್ಕಿಂಗ್ ವುಮೆನ್ಸ್ ಆಗಿರ್ಬೋದು, ಎಲ್ಲರೂ ಸಹ ಸರ್ಕಾರಿ ಬಸ್ಗಳಲ್ಲೇ ಪ್ರಯಾಣವನ್ನು ಮಾಡ್ತಿದ್ರ ಶಕ್ತಿ ಯೋಜನೆಯ ಮೂಲಕ. ಸೊ ರಾಜ್ಯ ಸರ್ಕಾರದ ಕಡೆಯಿಂದ ಸ್ಮಾರ್ಟ್ ಕಾರ್ಡನ್ನು ವಿತರಣೆ ಮಾಡಲಾಗುತ್ತೆ ಅಂತ ಹೇಳಿ ಈ ಹಿಂದೆನೇ ಮಾಹಿತಿಯನ್ನು ತಿಳಿಸಿದ್ರು. ಸ್ಮಾರ್ಟ್ ಕಾರ್ಡಲ್ಲಿ ಏನೆಲ್ಲ ಮಾಹಿತಿ ಇರುತ್ತೆ ಅಂತ ಹೇಳಿ ನಾನು ಸಹ ಹಲವಾರು ಬಾರಿ ನಿಮಗೂ ಸಹ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೆ. ನಿಮ್ಮ ಭಾವಚಿತ್ರ, ನಿಮ್ಮ ಎಲ್ಲ ಡೀಟೇಲ್ಸ್ಗಳು ಸಹ ಅದೇ ಒಂದು ಸ್ಮಾರ್ಟ್ ಕಾರ್ಡಲ್ಲಿ ಇರುತ್ತೆ ಅಂತ ಹೇಳಿ, ಓಕೆನಾ. ಸೊ ಅದ್ರ ಮೂಲಕ ಶಕ್ತಿ ಯೋಜನೆಯ ದುರುಪಯೋಗ ಆಗೋದಿಲ್ಲ ಅಂತ ಹೇಳಿ ರಾಜ್ಯ ಸರ್ಕಾರ ಈ ಒಂದು ತೀರ್ಮಾನಕ್ಕಾದರೆ ಬಂದಿರತಕ್ಕಂಥದ್ದು, ಓಕೆನಾ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಹಲವಾರು ಬಾರಿ ರಾಜ್ಯ ಸರ್ಕಾರದ ಕಡೆಯಿಂದನೂ ಸಹ ಮಾಹಿತಿಯನ್ನು ತಿಳಿಸಲಾಗಿದೆ. ಆದರೆ ಇದೀಗ ಶಕ್ತಿ ಯೋಜನೆಗೆ ಸಂಬಂಧಪಟ್ಟಂತೆ ಒಂದು ಮಾಹಿತಿಯೂ ಸಹ ಬಂದಿರತಕ್ಕಂಥದ್ದು. ಅದು ಏನು ಅಂತಂದರೆ, ಶಕ್ತಿ ಸ್ಮಾರ್ಟ್ ಕಾರ್ಡ್ಗೆ ನೀವು 40 ರೂಪಾಯಿ ಹಣವನ್ನು ಪಾವತಿ ಮಾಡಿ ಶಕ್ತಿ ಸ್ಮಾರ್ಟ್ ಕಾರ್ಡನ್ನು ಪಡ್ಕೋಬೇಕಾಗಿರುತ್ತೆ ಅಂತ ಹೇಳಿ. ಆದರೆ ರಾಜ್ಯ ಸರ್ಕಾರದ ಕಡೆಯಿಂದ ತಿಳಿಸಿರ್ತಕ್ಕಂಥ ಮಾಹಿತಿ ಈ ಹಿಂದೆ ಏನು ಅಂತಂದ್ರೆ, ಎಲ್ಲ ಮಹಿಳೆಯರಿಗೂ ಸಹ ಉಚಿತವಾಗಿಯೇ ಶಕ್ತಿ ಸ್ಮಾರ್ಟ್ ಕಾರ್ಡನ್ನು ವಿತರಣೆ ಮಾಡಲಾಗುತ್ತೆ. ಅದೇ ಒಂದು ಶಕ್ತಿ ಸ್ಮಾರ್ಟ್ ಕಾರ್ಡ್ ಮೂಲಕನೇ ಮಹಿಳೆಯರೆಲ್ಲರೂ ಸಹ ಉಚಿತವಾಗಿ ನೀವು ಸರ್ಕಾರಿ ಬಸ್ಗಳಾದ BMTC ಮತ್ತು KSRTC ಬಸ್ಗಳಲ್ಲಿ ನೀವು ಪ್ರಯಾಣವನ್ನು ಮಾಡ್ಬೋದು ಅಂತ ಹೇಳಿ ಮಾಹಿತಿಯನ್ನಾದರೂ ತಿಳಿಸಿರ್ತಕ್ಕಂಥದ್ದು. ಸೊ ಆದರೆ ಈಗ ಬರ್ತಿರ್ತಕ್ಕಂಥ ಮಾಹಿತಿ ಏನಂತಂದರೆ, ಅದೇ 40 ರೂಪಾಯಿ ಹಣವನ್ನು ಪಾವತಿ ಮಾಡಿ ನೀವು ಆ ಒಂದು ಶಕ್ತಿ ಸ್ಮಾರ್ಟ್ ಕಾರ್ಡನ್ನು ಪಡ್ಕೋಬೇಕಾಗಿರುತ್ತೆ ಅಂತ ಹೇಳಿ, ಓಕೆನಾ. ಸೊ 40 ರೂಪಾಯಿ ಹಣವನ್ನು ಯಾತಕ್ಕೆ ಪಾವತಿ ಮಾಡಬೇಕು ಇದನ್ನು ತಿಳ್ಕೊಳೋದಾದ್ರೆ, ಈಗ ನಿಮ್ಮ ಬಳಿ ಇರ್ತಕ್ಕಂತಹ ಪಾನ್ ಕಾರ್ಡ್ ನೋಡಿ. ಸೊ ಅದು ಕಾರ್ಡ್ ಹೇಗಿರುತ್ತಲ್ವ, ಸೊ ಅದೇ ಥರನೇ ನಿಮಗೆ ಶಕ್ತಿ ಸ್ಮಾರ್ಟ್ ಕಾರ್ಡ್ ಅದೇ ಸಿಗ್ತಕ್ಕಂಥದ್ದು. ಆ ಒಂದು ಕಾರ್ಡನ್ನು ತಯಾರಿ ಮಾಡೋದಕ್ಕೆ 40 ರೂಪಾಯಿ ವೆಚ್ಚ ಆಗುತ್ತೆ. ಆ ಕಾರಣದಿಂದಾಗಿ ಮಹಿಳೆಯರು ಶಕ್ತಿ ಸ್ಮಾರ್ಟ್ ಕಾರ್ಡನ್ನು ಪಡ್ಕೋಬೇಕಂತಂದ್ರೆ 40 ರೂಪಾಯಿ ಹಣವನ್ನು ಪಾವತಿ ಮಾಡಬೇಕಾಗಿರುತ್ತೆ ಅಂತ ಹೇಳಿ ಮಾಹಿತಿಗಳಾದರೆ ಬರ್ತಿದ್ದಾವೆ. ಆದರೆ ರಾಜ್ಯ ಸರ್ಕಾರದ ಕಡೆಯಿಂದ ಇದುವರೆಗೂ ಸಹ ಘೋಷಣೆ ಮಾಡಿಲ್ಲ ಅಧಿಕೃತವಾಗಿ, ಓಕೆನಾ. ಸೊ ಇನ್ನೂ ಸಹ ಇದಕ್ಕೆ ಅಪ್ಲಿಕೇಶನ್ಸ್ಗಳು ಸಹ ಸ್ಟಾರ್ಟ್ ಆಗಿಲ್ಲ. ಶಕ್ತಿ ಯೋಜನೆಗೆ ಸಂಬಂಧಪಟ್ಟಂತೆ ನೀವು ಇಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕಬೇಕಾಗಿರುತ್ತೆ. ಈ ದಿನಾಂಕದಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಮತ್ತು ಏನೆಲ್ಲ ದಾಖಲಾತಿಗಳು ಕೊಡಬೇಕಾಗಿರುತ್ತೆ ನೀವು ಶಕ್ತಿ ಸ್ಮಾರ್ಟ್ ಕಾರ್ಡ್ಗೆ ಅಪ್ಲಿಕೇಶನ್ ಹಾಕಬೇಕಂತಂದ್ರೆ, ಇದನ್ನೆಲ್ಲ ರಾಜ್ಯ ಸರ್ಕಾರದ ಕಡೆಯಿಂದ ಇದುವರೆಗೂ ಸಹ ಘೋಷಣೆ ಮಾಡಿಲ್ಲ. ಸೊ ಇದು 40 ರೂಪಾಯಿ ಹಣವನ್ನು ಕೊಡಬೇಕಾಗಿರುತ್ತಾ ಅಥವಾ ಇಲ್ವೋ ಇದನ್ನು ಸಹ ರಾಜ್ಯ ಸರ್ಕಾರದ ಕಡೆಯಿಂದನೇ ತಿಳಿಸ್ಬೇಕಾಗಿರುತ್ತೆ ಅಧಿಕೃತವಾಗಿ ಮಾಹಿತಿಯನ್ನು. ಸೊ ಇದು 40 ರೂಪಾಯಿ ಹೇಳಿದ್ನಲ್ಲ, ಆ ಒಂದು ಕಾರ್ಡನ್ನು ತಯಾರಿ ಮಾಡೋದಕ್ಕೆ ಹಾಕ್ತಕ್ಕಂತಹ ವೆಚ್ಚ ಅದು 40 ರೂಪಾಯಿ. ಅದಕ್ಕೋಸ್ಕರ ಮಹಿಳೆಯರು ಉಚಿತವಾಗಿಯೇ ನೀವು ಪಡ್ಕೋಬೇಕಂತಂದ್ರೂ ಸಹ ಕಾರ್ಡ್ನ ವೆಚ್ಚ ಆಗಿರ್ತಕ್ಕಂತಹ 40 ರೂಪಾಯಿ ಹಣವನ್ನು ನೀವು ಪಾವತಿ ಮಾಡಬೇಕಾಗಿರುತ್ತೆ ಅಂತ ಹೇಳಿ ಮಾಹಿತಿಗಳಾದರೆ ಬರ್ತಿದ್ದಾವೆ, ಓಕೆನಾ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಇದೇ ಒಂದು ಶಕ್ತಿ ಸ್ಮಾರ್ಟ್ ಕಾರ್ಡನ್ನು ಪಡ್ಕೋಬೇಕಂತಂದ್ರೆ 40 ರೂಪಾಯಿ ಹಣವನ್ನು ಪಾವತಿ ಮಾಡಬೇಕೋ ಇಲ್ವೋ ಅಂತ ಹೇಳಿ ಇನ್ನೂ ಹಲವಾರು ಮಾಹಿತಿಗಳು ಸರ್ಕಾರದ ಕಡೆಯಿಂದ ಬರಬೇಕಾಗಿದೆ. ಬಂದ ನಂತರ ಆದಷ್ಟು ಬೇಗ ನಾನು ನಿಮಗೆ ಇನ್ಫಾರ್ಮೇಷನನ್ನು ತಿಳಿಸ್ಕೊಡ್ತೀನಿ. ಅದಕ್ಕೋಸ್ಕರ ತಪ್ಪದ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರೇಷನ್ ಕಾರ್ಡ್ ಇದ್ದವರಿಗೆ ಪ್ರತಿ ತಿಂಗಳು ನೀವು ನ್ಯಾಯಬೆಲೆ ಅಂಗಡಿಯಲ್ಲಿ ರೇಷನನ್ನು ಪಡ್ಕೊಳ್ತಾ ಇರ್ತೀರ. ಸೊ ಆದರೆ ಕಳೆದ ತಿಂಗಳಲ್ಲಿ ನಿಮಗೆ ಅಕ್ಕಿಯನ್ನು ಕಡಿಮೆ ನೀಡಿದ್ರು. ಪ್ರತಿಯೊಬ್ಬರಿಗೆ 6 kg ರಾಗಿ ಆ್ಯಂಡ್ 4 kg ಅಕ್ಕಿಯನ್ನು ಮಾತ್ರ ನೀಡಲಾಗಿತ್ತು. ಸೊ ಆದರೆ ಈ ತಿಂಗಳು ಜೂನ್ ತಿಂಗಳಲ್ಲಿ ಪ್ರತಿಯೊಬ್ಬರಿಗೂ ಸಹ 10 kg ಅಕ್ಕಿಯನ್ನು ವಿತರಣೆ ಮಾಡಲಾಗಿದೆ. ಸೊ ಹಾಗಿದ್ರೆ ಇನ್ನೊಂದು ಮಾಹಿತಿ ಸಹ ಇದೆ, ಒಬ್ಬರಿಗೆ 20 kg ಅಕ್ಕಿಯನ್ನು ವಿತರಣೆ ಮಾಡಲಾಗಿದೆ. ಸೊ ಅದು ಹೇಗೆ
ಎಲ್ಲಿ ಅನ್ನೋದನ್ನು ಸಂಪೂರ್ಣವಾಗಿ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗಾಗಿ ನೆಕ್ಸ್ಟ್ ಬರ್ತಕ್ಕಂಥ ವಿಡಿಯೋಸನ್ನು ಮಿಸ್ ಮಾಡ್ಕೋಬೇಡಿ, ಓಕೆನಾ. ಸೊ ಈ ತಿಂಗಳು ಜೂನ್ ತಿಂಗಳಲ್ಲಿ ರೇಷನ್ ಕಾರ್ಡ್ ಇರೋರಿಗೆ, ಓಕೆನಾ, ಸೊ ಪ್ರತಿಯೊಬ್ಬರಿಗೂ ಸಹ 10 kg ಅಕ್ಕಿಯನ್ನಾದರೆ ಇದೀಗ ವಿತರಣೆ ಅನ್ನೋದನ್ನು ಮಾಡಲಾಗಿದೆ ಸರ್ಕಾರದ ಕಡೆಯಿಂದ. ನಂತರದ ಮಾಹಿತಿಯನ್ನು ಸಹ ಈಗ ನಾವು ತಿಳ್ಕೊತಾ ಹೋಗೋಣ ಬನ್ನಿ. ಬಂಗಾರ ಬೆಳ್ಳಿ ಪ್ರಿಯರಿಗೆ ಈಗ ಭರ್ಜರಿ ಗುಡ್ ನ್ಯೂಸ್ ಆದರೆ ಬಂದಿರತಕ್ಕಂಥದ್ದು. ಸೊ ಬೆಳಗಿನ ಬೆಲೆಗಳನ್ನು ನೋಡಿಕೊಂಡ್ರೆ ಇವತ್ತಿನ ಬೆಲೆಗಳಲ್ಲಿ ಸ್ವಲ್ಪ ಮಟ್ಟಿಗೆ ಏರಿಕೆಯಾಗಿತ್ತು, ಬಂಗಾರದಲ್ಲೂ ಸಹಿತ ಏರಿಕೆಯಾಗಿತ್ತು, ಆದರೆ ಬೆಳ್ಳಿಯಲ್ಲಿ ಇಳಿಕೆಯಾಗಿತ್ತು. ಸೊ ಆದರೆ ಈಗ ಇನ್ನಷ್ಟು ಇಳಿಕೆಯಾಗಿದೆ ಬೆಳ್ಳಿಯಲ್ಲಿ, ಜೊತೆಗೆ ಬಂಗಾರದ ಬೆಲೆಯಲ್ಲೂ ಸಹ ಇಳಿಕೆ ಆದರೆ ಆಗಿರ್ತಕ್ಕಂಥದ್ದು. ಸೊ ಇದಂತೂ ಬಂಗಾರ ಖರೀದಿ ಮಾಡಬೇಕು ಅನ್ನೋರಿಗೆ ಇದು ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದಾಗಿರುತ್ತೆ. ಸೊ ಹಾಗಿದ್ರೆ ಈಗ ನಾವು ತಿಳ್ಕೊತಾ ಹೋಗೋಣ. ಹಾಗಿದ್ರೆ ಬೆಲೆಗಳಲ್ಲಿ ಎಷ್ಟು ಏರಿಕೆಯಾಗಿದೆ, ಅದೇ ರೀತಿ ಎಷ್ಟು ಇಳಿಕೆಯಾಗಿದೆ ಅನ್ನೋದನ್ನು ನಾನೀಗ ತಿಳಿಸ್ಕೊಡ್ತೀನಿ, ಓಕೆನಾ. ಸೊ ಏರಿಕೆಯಂತೂ ಆಗಲಿಲ್ಲ, ಇಳಿಕೆಯೇ ಆಗಿರ್ತಕ್ಕಂಥದ್ದು. ಈಗ ಪ್ರತಿ 10 ಗ್ರಾಮ್ನ ಚಿನ್ನದ ಬೆಲೆಯಲ್ಲಿ ಬರೋಬ್ಬರಿ 4,300 ರೂಪಾಯಿಯಷ್ಟು ಇಳಿಕೆಯಾಗಿದೆ. ಭಾರೀ ಕುಸಿತ ಆಗಿದೆ ಬಂಗಾರದ ಬೆಲೆಯಲ್ಲಿ. ಸೊ ಹಾಗಾಗಿ ಆಭರಣವನ್ನು ಮಾಡಿಸ್ಬೇಕು ಅಥವಾ ದೊಡ್ಡ ಮೊತ್ತದಲ್ಲಿ ಬಂಗಾರವನ್ನು ಖರೀದಿ ಮಾಡೋರಿಗೆ ಇದಂತೂ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಸೊ ನಿಮಗೆ ತುಂಬ ಹಣ ಇಲ್ಲಿ ಉಳಿತಾಯ ಆಗುತ್ತೆ. ಯಾರಿಗೆ ಅಂತಂದರೆ, ಯಾರು ದೊಡ್ಡ ಮೊತ್ತದಲ್ಲಿ ಬಂಗಾರವನ್ನು ಇವತ್ತು ಖರೀದಿ ಮಾಡಬೇಕು ಅಂತಿರ್ತೀರೋ, ಸೊ ನಿಮಗೆ ಅದೇ 10 ಗ್ರಾಮಲ್ಲಿ ಹೇಳಿದ್ನಲ್ಲ, 4,300 ರೂಪಾಯಿಯಷ್ಟು ಇಳಿಕೆಯಾಗಿರ್ತಕ್ಕಂಥದ್ದು. ಸೊ ಇದು ಬಂಗಾರದ ಬೆಲೆಯಲ್ಲಿ ಇವತ್ತು ಇಳಿಕೆಯಾಗಿರ್ತಕ್ಕಂಥದ್ದು. ಜೊತೆಗೆ ಬೆಳ್ಳಿಯ ಬೆಲೆಗೆ ಬಂದರೆ, ಬೆಳ್ಳಿಯಲ್ಲೂ ಸಹ ಭಾರಿ ಇಳಿಕೆಯಾಗಿದೆ, ಬರೋಬ್ಬರಿ 10,000 ರೂಪಾಯಿಯಷ್ಟು ಇಳಿಕೆಯಾಗಿದೆ. ಆದರೆ ಪ್ರತಿ 1 kg ಬೆಳ್ಳಿಯಲ್ಲಿ, ಅದೇ ಹೇಳಿದ್ನಲ್ಲ, ಇದನ್ನು ಸಹ ಯಾರು ದೊಡ್ಡ ಮೊತ್ತದಲ್ಲಿ ಬೆಳ್ಳಿಯನ್ನು ಖರೀದಿ ಮಾಡ್ತಾರೋ, 1 kg ಬೆಳ್ಳಿ, 2 kg ಬೆಳ್ಳಿಯನ್ನು ಖರೀದಿ ಮಾಡ್ತಾರಲ್ಲ, ಸೊ ನಿಮ್ಗಂತೂ ಇದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದಾಗಿರುತ್ತೆ. ಯಾಕೆ ಅಂತಂದರೆ ಇಲ್ಲಿ ನೋಡಿ, ಪ್ರತಿ 1 kg ಬೆಳ್ಳಿಯ ಬೆಲೆಯಲ್ಲಿ ಈಗ ಬರೋಬ್ಬರಿ 10,000 ರೂಪಾಯಿಯಷ್ಟು ಇಳಿಕೆಯಾಗಿದೆ ಅಂತ ಹೇಳಿದೀಗ ಮಾಹಿತಿಗಳಾದರೆ ಬಂದಿರತಕ್ಕಂಥದ್ದು. ಸೊ ಈ 3 ಮಾಹಿತಿಗಳು ಸೊ ನಿಮಗೆ ಇಷ್ಟ ಆಗಿದ್ದರೆ ಚಾನೆಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇದೇ ರೀತಿ ಇನ್ನು ಹಲವಾರು ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿ ಬಂದ ನಂತರ ಆದಷ್ಟು ಬೇಗ ನಾನು ನಿಮಗೆ ಇನ್ಫಾರ್ಮೇಷನನ್ನು ತಿಳಿಸ್ಕೊಡ್ತೀನಿ. ಅದಕ್ಕೋಸ್ಕರ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈಗ ನಾವು ಫೇಸ್ಬುಕ್ಕಲ್ಲೂ ಈಗ ವಿಡಿಯೋಸ್ಗಳನ್ನು ಹಾಕ್ತಿದ್ದೀವಿ, ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ. ಜೊತೆಗೆ ಮಾಹಿತಿ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ. ಜೊತೆಗೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮುಂದೆ ಬರ್ತಕ್ಕಂತಹ ಪ್ರತಿಯೊಂದು ವೀಡಿಯೋಸ್ಗಳ ನೋಟಿಫಿಕೇಷನ್ ನಿಮಗೆ ಸಿಗೋದ್ರ ಮೂಲಕ ನೀವು ಬೇಗನೆ ವಿಡಿಯೋವನ್ನು ನೋಡ್ಬೋದಾಗಿರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.